ಯಾಕೋ ಈ ಸುದ್ದಿಗಳಂತೂ ಮುಗಿಯೋದಿಲ್ಲ. ಜನ ಅಂತಿರ್ತಾರೆ ಏನಿದೆ ಸುದ್ದಿ ಹಾಕ್ತಾ ಇರ್ತೀರಾ ಅಂತ. ನಾವು ಈ ಅಪ್ಡೇಟ್ಸ್ಗಳನ್ನ ಕೊಡಬೇಕಲ್ಲ, ಸುದ್ದಿಗಳಂದ್ಮೇಲೆ ಸುದ್ದಿನೇ. ಸೊ ಈಗ ರೇವಣ್ಣ ಅವರಿಗೆ ರಿಲೀಫ್ ವಿಚಾರದಲ್ಲಿ ಬೇಲ್ ಏನಾಗಿದೆ, ಯಾವ ರೀತಿಯಾಗಿ ಆಗಿದೆ, ಅವರಿಗೆ ಬೇಲ್ ಸಿಗ್ತಾ ಇದೆಯಾ ಅಥವಾ ಇಲ್ವಾ, ವಾದ ಪ್ರತಿವಾದಗಳಲ್ಲಿ ಯಾವ ರೀತಿಯಾಗಿ ಬಂತು, ಏನು ವಾದ ಮಾಡಿದ್ರು ರೇವಣ್ಣ ಪರವಾಗಿ, SIT ಪರವಾಗಿ ಏನು ವಾದ ಮಾಡಿದ್ರು, ಇವೆಲ್ಲವೂ ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಹೋಗಿದೆ. ಹಾಗಿದ್ದಾಗ ರೇವಣ್ಣ ಅವರು ಜೈಲಿನಿಂದ ಆಚೆ ಬರ್ತಾರಾ ಅಥವಾ ರೇವಣ್ಣ ಅವರು ಜೈಲಿನಲ್ಲೇನೆ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ ಬರುತ್ತಾ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಸಮಯ ಕಾಯಬೇಕು ಅಂತ ಕಾಣಿಸುತ್ತೆ. ಸೊ ಮಾಜಿ ಸಚಿವ ರೇವಣ್ಣಗೆ ಇವತ್ತು ಬೇಲ್ ಸಿಗುತ್ತಾ? 5 ದಿನಗಳ ರೇವಣ್ಣ ಜೈಲು ವಾಸಕ್ಕೆ ಮುಕ್ತಿ ಸಿಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಶಾಸಕ ರೇವಣ್ಣ ಬೇಲ್ ಭವಿಷ್ಯ. 7 ದಿನ ಅವರಿಗೆ ಕಸ್ಟಡಿ ಕೊಟ್ಟಿದ್ರು. ನಾಳೆಗೆ ಅವರದ್ದು ಇವತ್ತು 6ನೇ ದಿನ, ನಾಳೆಗೆ 7ನೇ ದಿನ ನ್ಯಾಯಾಂಗ ಬಂಧನ ಮುಕ್ತಾಯವಾಗುತ್ತೆ. ಸುದೀರ್ಘ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನ ನ್ಯಾಯಮೂರ್ತಿಗಳು ಕಾಯ್ದಿರಿಸಿದ್ದಾರೆ. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ಮಾಜಿ ಮಂತ್ರಿ ರೇವಣ್ಣ ಇದ್ದಾರೆ. ರೇವಣ್ಣ ಪರ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ಇವತ್ತು ವಾದವನ್ನ ಮಂಡಿಸಿದ್ದಾರೆ. SIT ಪರ SPP ಜೈನಾ ಕೋಥಾರಿ ಅವರು ವಾದವನ್ನ ಮಂಡಿಸಿದ್ದಾರೆ. ಸೊ ಎರಡೂ ಕಡೆಯೂ ಕೂಡ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಮೂರ್ತಿಗಳು ಈಗ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ರೇವಣ್ಣ ಅವರಿಗೆ ನಮಗೆ ಬೇಲ್ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಅವರಿಗಿದೆ. ಇನ್ನೊಂದು ಕಡೆಗೆ ಬೇಲ್ ಕೊಡಬಾರದು ಅನ್ನುವಂಥ ವಾದ ಈ ಕಡೆಗೆ SIT ಅವ್ರದ್ದು ಇದ್ದಿದ್ದು. ಇದು ಕ್ರಿಮಿನಲ್ ಪ್ರಕರಣ, ಶಿಕ್ಷೆ ಪ್ರಮಾಣವೂ ಕೂಡ ಗಂಭೀರವಾಗಿದೆ ಅನ್ನುವಂಥ ವಾದವನ್ನ ಈಗ ಮಾಡ್ತಾ ಇರೋದು. ನ್ಯಾಯಾಧೀಶರ ಮುಂದೆ ಇವೆಲ್ಲ ವಾದ ಮಾಡಾಗಿದೆ. ಈಗ ಇದು ಕ್ರಿಮಿನಲ್ ಪ್ರಕರಣ ಆಗಿದೆ, ಹಾಗಾಗಿ ಶಿಕ್ಷೆಯ ಪ್ರಮಾಣವೂ ಕೂಡ ಗಂಭೀರವಾಗಿದೆ, ಹಾಗಾಗಿ ಕೊಡಬೇಡಿ ಅಂತ. ಅಪರಾಧದ ತೀವ್ರತೆ ಪರಿಗಣಿಸಿ ಜಾಮೀನನ್ನ ನಿರಾಕರಿಸಿ ಅಂತ SIT ಪರ ವಕೀಲರು ಈಗ SPP ಜೈನಾ ಕೋಥಾರಿ ಅವರು ಈ ವಾದವನ್ನ ಮಂಡಿಸಿರೋದು. ರೇವಣ್ಣ ಕಿಡ್ನಾಪ್ ಪ್ಲಾನ್ ಮಾಡಿದ್ರು ಅಂತ ಆರೋಪಿಗಳು ಹೇಳಿದ್ದಾರೆ. ಅವರ ಹೇಳಿಕೆಗಳು ಬಂದಿದೆ ಈಗಾಗಲೇ, ರೇವಣ್ಣ ಅವರೇ ಕಿಡ್ನಾಪ್ ಪ್ಲಾನ್ ಮಾಡಿದ್ರು ಅಂತ ಹೇಳಿ. ಸೊ ಹಾಗಾಗಿ ಕೊಡಬೇಡಿ ಬೇಲ್ ಅಂತ ಹೇಳಿ. ಆರೋಪಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಅಂದ್ರೆ ಇನ್ನೊಂದು ಕೇಸಲ್ಲಿ, ಅದು ಹೊಳೆನರಸೀಪುರದಲ್ಲಿ ಆಗಿರುವಂತ ಕೇಸ್ ಏನಿದೆ ಅದು ಲೈಂಗಿಕ ದೌರ್ಜನ್ಯ ಕೇಸು, ಇದು ಕಿಡ್ನಾಪ್ ಕೇಸು ಕೂಡ ಇದೆ. ಆರೋಪಿ ಮಗನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಸೊ ಆರೋಪಿಯ ಪುತ್ರ ವಿದೇಶದಿಂದ ವಾಪಸ್ ಬಂದಿಲ್ಲ, ಅದಕ್ಕೂ ರೇವಣ್ಣ ಅವರಿಗೂ ಸಂಬಂಧ ಇಲ್ಲ. ಅವನು ಮಾಡಿರುವಂತ ಕೆಲಸಕ್ಕೋಸ್ಕರ ರೇವಣ್ಣ ಅವ್ರಿಗೆ ಹೇಳ್ತಾ ಇದ್ರೆ ವಾದ ಮಾಡಿದ್ದಾರೆ, ವಾದವನ್ನ ಪಾಯಿಂಟ್ ಇಟ್ಟಿದ್ದಾರೆ. ಜಾಮೀನು ಕೊಟ್ಟರೆ ಸಾಕ್ಷ್ಯ ನಾಶ, ಸಾಕ್ಷ್ಯ ಮೇಲೆ ಪ್ರಭಾವವನ್ನು ಬೀರಬಹುದು. ಸೊ ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಜಾಮೀನು ಕೊಡಬೇಕಾದ್ರೆ ಸ್ಪಷ್ಟವಾಗಿ ಕೊಡೋದು ಅದನ್ನೇ ಬರೋದು, ಸಾಕ್ಷ್ಯ ನಾಶಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ. ಒತ್ತೆಯಾಗಿ ಇಟ್ಕೊಂಡು ಬೆದರಿಕೆ ಅಷ್ಟೇ ಅಲ್ಲ, ಅತ್ಯಾಚಾರಕ್ಕೊಳಗಾಗಿದ್ದಾಳೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ತೊಂದು ಅತ್ಯಾಚಾರ ಕೇಸ್ ಏನು ದಾಖಲಾಯಿತು ಆ ಪ್ರಕರಣವನ್ನ ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಇರೋದು. ಈ ಪ್ರಕರಣದಲ್ಲಿ ಸಂತ್ರಸ್ತೆಯ 164 ಏನು ಹೇಳಿಕೆ ಇದೆ ನ್ಯಾಯಾಧೀಶರ ಮುಂದೆ ಕೊಡುವಂತ 164 ಹೇಳಿಕೆ, ಆ ಹೇಳಿಕೆಯನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ತಾಯಿ ಮೇಲಿನ ಅತ್ಯಾಚಾರವನ್ನ ಸಂತ್ರಸ್ತೆಯ ಮಗ ನೋಡಿದ್ದಾನೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಸ್ನೇಹಿತರ ಮೊಬೈಲ್ನಲ್ಲಿ ತಾಯಿಯ ಮೇಲಿನ ಅತ್ಯಾಚಾರವನ್ನ ನೋಡಿದ್ದಾನೆ ಅಂತ ಹೇಳಿ ಮೊಬೈಲ್ನಲ್ಲಿ ನೋಡಿರುವಂಥದ್ದು. ಸೊ ಇವರು ತುಂಬಾ ಪ್ರಭಾವಿ, ಹೊರಗೆ ಬಂದ್ರೆ ಸಂತ್ರಸ್ತೆಯರು ಬದುಕ್ತಾರಾ ಅನ್ನುವಂಥದ್ದನ್ನ SIT ಪರ ವಕೀಲರು ಹೇಳ್ತಾ ಇದ್ದಾರೆ. ಸೊ ತೋಟದ ಮನೆಯಲ್ಲೇ ವೈರಲ್ ಆಗಿರುವಂತಹ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅದು ನಡೆದಿರುವಂತಹ ವಿಡಿಯೋಗಳೇನು ಕಾಣಿಸ್ಕೊಳ್ತಾ ಇದೆ ಅದು ತೋಟದ ಮನೆ ಅಂತ ಉಲ್ಲೇಖ ಮಾಡ್ತಾ ಇರೋದು. ಪ್ರಕರಣದಲ್ಲಿ ಬಂಧಿತರು ಪರಸ್ಪರ ಪರಿಚಯ ಇಲ್ಲ ಅಂತ ಇದ್ದಾರೆ. ಇಡೀ ಕುಟುಂಬ ಯಾರದ್ದು ದುಡ್ಡು ಈ ಶಬ್ದವನ್ನ ಬಳಕೆ ಮಾಡೋ ಹಾಗಿಲ್ಲ, ಅದು ಕೋರ್ಟಲ್ಲಿ ಆಕ್ಷೇಪಣೆ ಇದೆ. ಸೊ ಹಾಗಾಗಿ ಅದನ್ನ ವಕೀಲರು ಮಾಡಿದ್ದಾರೆ, ಅದಕ್ಕೆ ಅಬ್ಜೆಕ್ಷನ್ ಇದೆ. ಆಕ್ಚುಲಿ ಇದನ್ನ ಬಳಕೆ ಮಾಡೋ ಹಾಗಿಲ್ಲ, ನಾವು ಕೂಡ ಬಳಕೆ ಮಾಡಬಾರ್ದು ಅದನ್ನ. ಆ ಥರ ಯಾರ್ದೋ ದುಡ್ಡು ವಿಚಾರದಲ್ಲಿ ಮಾತಾಡೋ ಹೋಗಿಲ್ಲ. ಸೊ ಇನ್ನು ರೇವಣ್ಣ ಪರವಾಗಿರುವಂತ ವಾದ ಏನು ನೋಡೋಣ. ಎಸ್, ಸಂತ್ರಸ್ತೆ ಆರೋಪಿತರ ಬ್ಲಡ್ ರಿಲೇಷನ್ ಅಲ್ಲ. ಸೊ ಅವರು ಯಾವುದೇ ರೀತಿಯಾಗಿಯೂ ಕೂಡ ಸಂಬಂಧವನ್ನ ಹೊಂದಿಲ್ಲ. 10 ವರ್ಷದಿಂದ ಅವರ ಮನೆಯಲ್ಲಿ ಮಗ ಕೆಲಸವನ್ನ ಮಾಡಿದ್ದಾರೆ. 10 ವರ್ಷಗಳ ಕಾಲ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿದ್ದಾರೆ. 4 ದಿನಗಳ ಕಾಲ ಸಂತ್ರಸ್ತೆಯ ಮಗ ದೂರನ್ನ ನೀಡಲಿಲ್ಲ. 4 ದಿನ ತಡವಾಗಿ ಆನಂತರದಲ್ಲಿ ಅವರು ದೂರನ್ನ ಕೊಟ್ಟಿರೋದು ಅನ್ನೋದನ್ನ ಇಲ್ಲಿ ಗಂಭೀರವಾಗಿ ತೆಗಿತಾ ಇರುವಂತಹ ಅಂಶ. ಸಂತ್ರಸ್ತೆಯ ಮಗ ಇದ್ದಕ್ಕಿದ್ದಂತೆ ದೂರು ನೀಡಲು ಕಾರಣ ಏನು? 4 ದಿನಗಳ ನಂತರ ಇದ್ದಕ್ಕಿದ್ದ ಹಾಗೆ ಕಿಡ್ನಾಪ್ ಅಂತ ದೂರು ಕೊಡ್ಲಿಕ್ಕೆ ಕಾರಣ ಏನು? ರೇವಣ್ಣ ಅರೆಸ್ಟ್ ಆದ ದಿನವೇ ಕಿಡ್ನಾಪ್ ಸಂತ್ರಸ್ತೆ ಪತ್ತೆಯಾಗಿದ್ದಾರೆ. SIT ಅವರನ್ನ ರಕ್ಷಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಅದು ಕೂಡ ರೇವಣ್ಣ ಅವರ ಅರೆಸ್ಟ್ ಆಗಿದ್ದ ದಿನ. ಸಂತ್ರಸ್ತ ಮಹಿಳೆ ಹುಣಸೂರು ಠಾಣೆ ಲಿಮಿಟ್ನಲ್ಲಿ ಪತ್ತೆಯಾಗಿದ್ದಾಳೆ. ಆ ಒಂದು ತೋಟದ ನಿವಾಸದಲ್ಲಿ ಅವರು ಇರಿಸಿದ್ರು ಇತ್ಯಾದಿ ವಿಚಾರ. ಸೊ ಇದೆಲ್ಲದರ ಬಗ್ಗೆ ಅಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ. ಹುಣಸೂರು ಠಾಣಾ ವ್ಯಾಪ್ತಿಯಲ್ಲಿ ಅವರು ಪತ್ತೆಯಾಗಿರೋದು ಅಂತ. ಪೊಲೀಸರ ಮುಂದೆ ಪ್ರಜ್ವಲ್ ಮೇಲೆ ಮಾತ್ರ ರೇಪ್ ಆರೋಪ ಇದೆ. ರೇಪ್ ಆರೋಪವನ್ನ ಆಕೆ ಮಾಡಿರೋದು ಪ್ರಜ್ವಲ್ ಮೇಲೆ, ರೇವಣ್ಣ ಮೇಲಲ್ಲ.
ರೇವಣ್ಣನ ಮೇಲೆ ಯಾವುದೇ ರೀತಿಯಾದಂತಹ ಆರೋಪ ಈ ಸಂತ್ರಸ್ತೆಯಿಂದ ಬಂದಿಲ್ಲ. ಮೇ 4ರಂದು ಮಹಿಳೆಯನ್ನ ರಕ್ಷಿಸಲಾಗಿದೆ. ಮೇ 4ರಂದು ರಕ್ಷಣೆ ಮಾಡಿ ಕೆಲ ದಿನಗಳ ಬಳಿಕ ಹೇಳಿಕೆಯನ್ನ ಪಡೆದಿದ್ದಾರೆ. ಯಾಕೆ ರಕ್ಷಣೆ ಆದ ದಿನದಂದೇ ಆ ಕೆಲಸ ಮಾಡಿಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ಬರ್ತಾ ಇರುವಂತಹ ಅಂಶ. 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಲು ಆಪ್ತ ಸಹಾಯಕರು ಬೇಕಾ? 164 ಸ್ಟೇಟ್ಮೆಂಟ್ ಅನ್ನ ಆಕೆಯ ಸ್ವಇಚ್ಛಾ ಹೇಳಿಕೆಯನ್ನ ಪಡೆಯೋದಕ್ಕೆ ಅವರ ಆಪ್ತ ಸಹಾಯಕರು ಯಾಕೆ? ಸಂತ್ರಸ್ತೆಗೆ ಆಪ್ತ ಸಮಾಲೋಚನೆ ಅಂತ ಕಾಲಹರಣ ಮಾಡಿದ್ದಾರೆ. ಕಾಲಹರಣ ಮಾಡೋದೇ SIT ಉದ್ದೇಶ ಆಗಿತ್ತು. ಸಂತ್ರಸ್ತೆಯ ಮೇಲೆ ಯಾವುದೇ ರೀತಿಯ ಮಾರಣಾಂತಿಕ ಹಲ್ಲೆಗಳು ಕೂಡ ಆಗಿಲ್ಲ. ಈ ಪ್ರಕರಣದಲ್ಲಿ ಸಾಕ್ಷ್ಯಗಳ ಕಲೆ ಹಾಕೋದೇ ತಡ ಆಗ್ಬಿಟ್ಟಿದೆ. ಪ್ರಾಥಮಿಕವಾಗಿ ಏನ್ ಮಾಡಬೇಕು ಅದನ್ನ ಸರಿಯಾಗಿ ಮಾಡಿಲ್ಲ. ಸೊ ಆ ಪ್ರೊಸೀಜರ್ಗಳನ್ನ ಸರಿಯಾಗಿ ಇಲ್ಲಿ ಫಾಲೋ ಮಾಡಲಾಗಿಲ್ಲ ಅನ್ನೋ ಅಂಶ. ಮಹಿಳೆಗೆ ಯಾವುದೇ ತೊಂದರೆ ನೀಡಿಲ್ಲ, ಗಾಯಗೊಳಿಸಿಲ್ಲ. ಮಹಿಳೆಗೆ ಕಿಡ್ನಾಪ್ ಆಗಿದೆ, ಒತ್ತಡ ಇದೆ, ಬೆದರಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನೋದಾದ್ರೆ ಆ ರೀತಿಯ ಗಾಯಗಳಿರಬೇಕಿತ್ತು. ಒಬ್ಬರನ್ನ ತಮ್ಮ ವಶದಲ್ಲಿ ಬಿಟ್ಟುಕೊಳ್ಳುವುದು ಯಾವುದೇ ತಪ್ಪಲ್ಲ. ಆದರೆ ಒತ್ತಿಯಾಳಾಗಿ ಇಟ್ಕೊಂಡು ದೌರ್ಜನ್ಯ, ಕಿರುಕುಳ ನೀಡುವುದು ಮಾತ್ರ ಅಪರಾಧ. ಪ್ರಾಣಹಾನಿ ಆಗುವಂತೆ ಹಲ್ಲೆ ಮಾಡುವುದು ಮಾತ್ರ ಅಪರಾಧ ಆಗುತ್ತೆ ಅಂತ ತಮ್ಮ ಒಂದು ವಾದವನ್ನ ಈ ಸಂದರ್ಭದಲ್ಲಿ ಇಡಲಾಗಿದೆ. ಓಕೆ, ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ನರಸಿಂಹಮೂರ್ತಿ ಗವಿನಾಗಮಂಗಲನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇವತ್ತು ವಾದ ಪ್ರತಿವಾದವನ್ನ, ಮೊನ್ನೆಯೂ ಕೂಡ ವಾದ ಪ್ರತಿವಾದ ಆಯಿತು, ಇವತ್ತು ಕೂಡ ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಆಲಿಸಿರುವಂತ ನ್ಯಾಯಮೂರ್ತಿಗಳು ಈಗ ಎಷ್ಟೊತ್ತಿಗೆ ಆದೇಶವನ್ನ ನೀಡ್ತಾರೆ? ಇವತ್ತೇ ಕೊಡ್ತಾರಾ ಅಥವಾ ನಾಳೆಗೆ ಇದು ಮುಂದೂಡಿಕೆ ಆಗತ್ತಾ? ಅರುಣ್, ಈಗಾಗಲೇ ಮಾನ್ಯ ನ್ಯಾಯಮೂರ್ತಿಗಳು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಈಗ ಸಂಜೆ 5 ಗಂಟೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ HD ರೇವಣ್ಣ ಅವರ ಬೇಲ್ ವಿಚಾರವಾಗಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಲಿದ್ದಾರೆ. ಇಬ್ಬರು ಅಂದ್ರೆ SIT ಪರವಾದಂತಹ ಇಬ್ಬರು SPP ವಕೀಲರ ವಾದ, ಹಾಗೆ HD ರೇವಣ್ಣ ಪರ ಹಿರಿಯ ವಕೀಲ CV ನಾಗೇಶ್ ರವರ ವಾದ. ಸುದೀರ್ಘವಾಗಿ ಇಬ್ಬರು ಕೂಡ ಎರಡೂ ಕಡೆಯೂ ಕೂಡ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಕಳೆದ ಗುರುವಾರವೇ ಇವರ ಜಾಮೀನಿನ ಅರ್ಜಿ ವಿಚಾರಣೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು CV ನಾಗೇಶ್ ರವರು ಸತತ 1.5 ಗಂಟೆಗಳ ಕಾಲ ಸುದೀರ್ಘವಾದಂತಹ ವಾದ ಮಂಡನೆಯನ್ನ ಮಾಡಿದ್ರು. ಅದಾದ ಬಳಿಕ SPP ಜೈನಾ ಕೊಠಾರಿ ಅವರು ಕೂಡ ತಮ್ಮ ವಾದವನ್ನ ಮುಂದುವರಿಸಿದ್ರು. ಸಮಯ ಆದ ಕಾರಣ, ಕೋರ್ಟ್ ಅವಧಿ ಮುಗಿದ ಕಾರಣ ಇವತ್ತಿಗೆ ಸೋಮವಾರಕ್ಕೆ ಇವತ್ತು ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇವತ್ತು 12:15 ಇಲ್ಲಿ ಅಂದ್ರೆ ಸಂಜೆ 4 ಗಂಟೆಯವರೆಗೂ ಕೂಡ ಬಹುತೇಕ ಮಧ್ಯದಲ್ಲಿ ಭೋಜನ ವಿರಾಮವನ್ನ ಹೊರತುಪಡಿಸಿ ಬಹುತೇಕ ವಾದ ಪ್ರತಿವಾದಗಳು ನಡೆದಿದ್ದಾವೆ. SPP ಪರ ಇಬ್ಬರು ವಕೀಲರ ವಾದ ಮುಗಿದ ಬಳಿಕ ಅದಕ್ಕೆ ಪ್ರತಿಯಾಗಿ CV ನಾಗೇಶ್ ರವರು ಕೂಡ ವಾದವನ್ನ ಮಂಡನೆ ಮಾಡಿದ್ದಾರೆ. ಅವರು ಬೇಲನ್ನ ಕೊಡಬಾರ್ದು ಅಂತೇಳಿ ವಾದವನ್ನ SIT SPP ವಕೀಲರು ಮಾಡಿದ್ರೆ ಬೇಲನ್ನ ಯಾವ ಕಾರಣಕ್ಕೆ ಕೊಡಬೇಕು ಅಂತೇಳಿ CV ನಾಗೇಶ್ ರವರು ವಾದ ಮಂಡನೆಯನ್ನ ಮಾಡಿದ್ರು. ಇಬ್ರು ಕೂಡ ಹಲವಾರು ಎರಡೂ ಕಡೆಯ ವಕೀಲರುಗಳು ಹಲವಾರು ನಿದರ್ಶನಗಳನ್ನ ಈ ಹಿಂದೆ ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಹೈಕೋರ್ಟ್ಗಳು ನೀಡಿದಂತಹ ತೀರ್ಪನ್ನ ಆಧಾರವಾಗಿ ಇಟ್ಕೊಂಡು ಇದೀಗ ಬಹು ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ನ್ಯಾಯಾಧೀಶರು ಇದೀಗ ಆದೇಶವನ್ನ ಪ್ರಕಟ ಮಾಡಲಿದ್ದಾರೆ. ಕಳೆದ ಬುಧವಾರದಿಂದ 6 ದಿನಗಳಿಂದ HD ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬರಲಿದೆ. ಇದೀಗ ಮತ್ತೆ ಅವರಿಗೆ ಜೈಲಾ ಅಥವಾ ಬೇಲಾ ಅನ್ನೋದು ಗೊತ್ತಿಲ್ಲ. ಇನ್ ಕೇಸ್ ಬೇಲ್ ಏನಾದರೂ ಸಿಕ್ಕಿದ್ರೆ ಅಲ್ಲಿಗೆ ಅಮೀನಾ ಕೋರ್ಟ್ನ ಆ ಬೇಲ್ ಕಾಪಿಯನ್ನು ತೆಗೆದುಕೊಂಡು ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕಾಗುತ್ತೆ. 7 ಗಂಟೆಯ ಒಳಗಾಗಿ ತಲುಪಿದ್ರೆ ಇವತ್ತೇ HD ರೇವಣ್ಣ ಅವರು ಜೈಲಿಂದ ರಿಲೀಸ್ ಆಗೋ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಏನಾದರೂ ಬೇಲ್ ಸಿಗದೆ ಇವರ ಜಾಮೀನಿನ ಅರ್ಜಿ ಅಲ್ಲಿಗೆ ಕ್ಯಾನ್ಸಲ್ ಆದರೆ, ರದ್ದಾದರೆ ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಳ್ಬೇಕಾಗುತ್ತೆ. ಅರುಣ್.